ದಿಸ್ ಈಸ್ ಮಂಡೇ ವ್ಲಾಗ್ ಆ್ಯಂಡ್ ನ್ಯೂ ವ್ಲಾಗ್. ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ಸಪೋರ್ಟ್ ಮಾಡಬೇಕು. ಐ ಆಮ್ ನ್ಯೂ ಬ್ಲಾಗರ್. ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಬನ್ನಿ, ದಿಸ್ ಈಸ್ ಮಂಡೇ ವ್ಲಾಗ್. ಬೆಳಗ್ಗೆ ಸಂಡೇ ಫುಲ್ಲು ಸ್ಕೂಲ್ ಇರಲಿಲ್ಲಲ್ವ ಸಂಡೇ, ಅದಕ್ಕಾಗಿ ಫುಲ್ ಈಸಿ ಆಗಿತ್ತು ಮಂಡೇ ಮಾರ್ನಿಂಗು. ಅದ್ರಗೋಸ್ಕರ ಬೇಗ ಬೇಗ ಇನ್ಸ್ಟೆಂಟ್ ರೆಡಿ ಮಾಡಬೇಕಂತ ದೋಸೆ ರೆಡಿ ಮಾಡಿದ ಪ್ಯಾಟರ್ನ್ ಅವಾಗೇ ರಾಗಿ ದೋಸೆಗೋಸ್ಕರ ಹಾಕಿ ಕೊಟ್ಟೆ ಫ್ರೆಂಡ್ಸ್. ನನ್ನ ಮಗ ಬಂದ, ಅವನು ರೆಡಿ ಆಗಿದ್ದ, ಅವನೇ ಸ್ನಾನ ಮಾಡ್ತಾನೆ ಫ್ರೆಂಡ್ಸ್. ಅವನೇ ಸ್ನಾನ ಮಾಡಿ ಅವನೇ ರೆಡಿ ಆಗುತ್ತಾನೆ, ಡ್ರೆಸ್ ಅವನೇ ಹಾಕ್ಕೊತಾನೆ, ಎಲ್ಲ ಅವನೇ ಮಾಡ್ತಾನೆ. ಟಿಫನು ನಾನು ಹಾಕಿ ಕೊಡಬೇಕು ಅವನಿಗೆ. ಹಾಕ್ತಾಯಿದ್ದೆ ದೋಸೆ ಒಂದು ಹಾಕಿ ಕೊಡ್ತಾಯಿದ್ದೆ, ತಿಂತಾಯಿದ್ದ ಅವನು. ಬೇಗ ಹಾಕಿ ಕೊಡು ಮಮ್ಮಿ, ಟೈಮ್ ಆಗಿದೆ ಅಂತ ಇದ್ದ ಅವನು. ಓಕೆ ಆಯಿತು, ಹಾಕಕತ್ತೀನಿ. ಇದು ಇನ್ಸ್ಟೆಂಟ್ ಅಂದರೆ ಮೀನ್ಸು ಬೆಳಗ್ಗೆನೇ ಎಲ್ಲನೂ ಎಲ್ಲ ಇಟ್ಟು ಮಿಕ್ಸ್ ಮಾಡಿದ್ದು ದೋಸೆ ಇದು. ಚೆನ್ನಾಗಾಯಿತು, ಚೆನ್ನಾಗಿ ಬಂತು. ಬರುತ್ತಾ ಇಲ್ಲ ಅಂದ್ಕೊಂಡಿದ್ದೆ ನಾನು, ಚೆನ್ನಾಗಿ ಬಂತು. ಹಾಗೆ ಅವನಿಗೆ ಲಂಚೂ ಕಟ್ಬಿಟ್ಟೆ, ಬಾಕ್ಸಿಗೆ ರೆಡಿ ಮಾಡಿ ಎಲ್ಲನೂ ಬಾಕ್ಸ್ನ ಹಾಕಿ ಕೊಟ್ಟೆ ಅವನಿಗೆ. 1 by 1 ಸ್ನ್ಯಾಕ್ಸಿಗೆ ಜಂಪಾಳ ಹಣ್ಣು ಇಟ್ಟಿದ್ದೆ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಜಂಪಾಳ ಹಣ್ಣು ಅಂತೀವಿ, ನಿಮ್ಮ ಕಡೆ ಏನಂತೀರೋ ನಮಗೆ ಗೊತ್ತಿಲ್ಲ. ನಾವು ಉತ್ತರ ಕರ್ನಾಟಕ ಮಂದಿ ಅಲ್ವಾ, ಅದಕ್ಕೆ ಲಂಚಿನ ಬಾಕ್ಸಿಗೆ ಹಾಕಿ ದೋಸೆನೇ ಕಟ್ಟಿಕೊಟ್ಟೆ ಫ್ರೆಂಡ್ಸ್. ಅದೇ ಇರಲಿ ಅಂತ. ದಯವಿಟ್ಟು ಎಲ್ಲಾದರೂ ಮಾತಾಡಿದಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ. ಕೊಬ್ಬರಿದು ಖಾರದ್ದು ಚಟ್ನಿ ಥರ ಮಾಡಿದ್ದೆ. ಹಸಿಮೆಣಸಿನ್ಕಾಯಿ ಹಾಕಿರಲಿಲ್ಲ, ಖಾರ ಹಾಕಿ ಮಾಡಿಕೊಟ್ಟಿದ್ದೆ ಅವನಿಗೆ ಚಟ್ನಿ. ಅದು ಕೂಡ ಬಹಳ ಇಷ್ಟ ಆಯಿತು ನನ್ನ ಮಕ್ಳಿಗೆ. ನಾನು ಯಾವ ಥರ ಆಗುತ್ತೋ ಏನೋ ಅಂದ್ಕೊಂಡು ಭಯದಿಂದ ಮಾಡಿದ್ದೆ. ಫುಲ್ಲು ಮಂಡೆ ಏನು ಮಾಡಬೇಕನ್ನೋದೇ ತಲೆ ಓಡಲ್ಲ. ಅಂಥದ್ರಲ್ಲಿ ಏನೋ ಒಂದು ಹುಡುಕಿ ಮಾಡಿ, ಅದ್ರ ಬೇರೆ ಸಣ್ಣ ಮಕ್ಕಳು. ಚಪಾತಿ ಮಾಡಿದರೆ ಒಂದು ತಪ್ಪು, ರೊಟ್ಟಿ ಮಾಡಿದರೆ ಒಂದು ತಪ್ಪು, ತಿನ್ನಲ್ಲ ಮಾಡಲ್ಲ, ಆ ಥರ ಈ ಥರ. ನನ್ನ ದೊಡ್ಡ ಮಗನಿಗೆ ಹೇಗೋ ಮ್ಯಾನೇಜ್ ಮಾಡ್ಬೋದು, ಬಟ್ ನನ್ನ ಸಣ್ಣ ಮಗನಿಗೆ ಮಾತ್ರ ಮ್ಯಾನೇಜ್ ಮಾಡೋಕ್ಕಾಗೋದೇ ಇಲ್ಲ. ಅವನಂತೂ ತಿನ್ನೋದೇ ಇಲ್ಲ ಫ್ರೆಂಡ್ಸ್. ಫುಲ್ ಸತಾಯಿಸ್ತಾನ ತಿನ್ನೋಕೆ. ರೊಟ್ಟಿ ಮಾಡಿದರೆ ಉತ್ತರ ಕರ್ನಾಟಕದವರಲ್ವ, ರೊಟ್ಟಿ ತುಂಬ ಫೇಮಸ್ ನಮ್ಮ ಕಡೆ. ಯಾವಾಗಾದರೂ ಇದು ನ್ಯೂ ಬ್ಲಾಗಲ್ಲ, ಇನ್ನು ಮುಂದೆ ತೋರಿಸ್ತೀನಿ ನಿಮಗೆ ಉತ್ತರ ಕರ್ನಾಟಕದ ರೊಟ್ಟಿ ಯಾವ ಥರ ಇರುತ್ತಾ ಅಂತೇಳಿ. ತಂದು ಕೊಟ್ಟೆ ಫ್ರೆಂಡ್ಸ್. ಅವನಿಗೆ ರೆಡಿ ಮಾಡಿದೆ. ಬೆಲ್ಟ್ ಹಾಕೋಕೆ ಬರ್ತಾ ಇದ್ದಿದ್ದಿಲ್ಲ, ಹಂಗಾಗಿ ಬೆಲ್ಟ್ ಹಾಕಿದ ಅವನಿಗೆ. ನನ್ನ ಸಣ್ಣ ಮಗ ನೋಡಿ ಹೆಂಗೆ ಬಿದ್ದು ಒದ್ದಾಡ್ತವನೆ. ಅವನಿಗೆ ಹಾಕಿ ಕೊಟ್ಟೆ. ಪ್ಲೇಟ್ನಲ್ಲಿ ಹಾಕಿಟ್ಟಿದ್ದೆ, ತಿಂತ ನಾನು. ಅವನು ಟಿ ವಿಯಲ್ಲಿ ನೋಡ್ತಾರೆ ಇವರು ವ್ಲಾಗು, ಹಂಗಾಗಿ ಅದ್ರದ್ದೇ ಮಾತು ನಮ್ಮ ಮನೆಯಲ್ಲಿ. ವೆಲ್ಕಮ್ ಟು ಬ್ಲಾಗ್ ಅಂತೇಳಿ ಅಂತ ಇಬ್ಬರು. ಅದೇ ಥರನೇ ಇಬ್ಬರು ಹಾಯ್ ಮಾಡಿದ್ರು. ಸಣ್ಣ ಮಗನಿಗೆ ಸ್ನಾನ, ಅವನಿಗೂ ಸ್ನಾನಕ್ಕೆ ರೆಡಿ ಮಾಡಿದೆ. ಸ್ನಾನ ಮಾಡಿ ಅವನಿಗೆ ರೆಡಿ ಮಾಡಿದೆ. ಅವ್ನು ಮಾಡೋ ಮಾತುಗಳು, ಕೇಳೋ ಕ್ವಶನ್ಗಳು ಕ್ಯಾಮ್ರಾ ಮುಂದೆ ಬಂದು ನಿಲ್ಕೊತಾ ಇದ್ದ. ಅವನು ಬೇಡ ಹೋಗೋ ಅಂದ್ರೂ ಕೇಳ್ತಾನೇ ಇರಲಿಲ್ಲ. ಅವನಿಗೂ ಕೂಡ ಮತ್ತೆ ಅವನಿಗೂ ದೋಸೆ ಹಾಕಿ ಕೊಡಬೇಕಲ್ವ, ಅದ್ರಗೋಸ್ಕರ ಅವನಿಗೂ ದೋಸೆ ಹಾಕಿ ಕೊಟ್ಟೆ. ಮಮ್ಮಿ ಸೂಪರ್ ಆಗ್ಯದ ಅಂತ ತುಂಬ ಅಂದರೆ ತುಂಬ ಭಯದಿಂದ ಮಾಡಿದ್ದೆ ನಾನು. ಯಾಕಂದರೆ ಈ ಥರ ಯೂಟ್ಯೂಬಲ್ಲಿ ನೋಡಿ ನಾನು ಎಷ್ಟೋ ಸರಿ ಟ್ರೈ ಮಾಡಿದ್ದೀನಿ, ಬಂದಿಲ್ಲ. ಬಟ್ ಆದರೆ ಚೆನ್ನಾಗಿ ಬಂತು. ಯಾವುದೇ ಆಗಲಿ ಲೇಟಾಗಿ ಬರುತ್ತಾ, ಜಲ್ದಿ ಬರಲ್ಲ. ಕಾಯಬೇಕು, ಎಲ್ಲದಕ್ಕೂ ಕಾಯಬೇಕಂತಾರಲ್ಲ, ಅದು ನಿಜ. ಎಷ್ಟೋ ಸರ್ತಿ ಮಾಡಿದ್ದೀನಿ, ಕೆಟ್ಟೋಗಿದೆ. ಬಟ್ ಈ ಸರಿ ಚೆನ್ನಾಗಿ ಬಂತು. ಅವನಿಗೆ ಪ್ಲೇಟ್ನ ಹಾಕಿ ಕೊಟ್ಟೆ. ಅವನು ತೊಗೊಂಡು ಹೋದ, ತಿನ್ಕೊಂತ ಕುಂತ. ಅವನಿಗೂ ಅದೇ ಥರನೇ ಮತ್ತು ದೋಸೆ ಹಾಕಿ ಅವನಿಗೆ ಲಂಚ್ ಬ್ಯಾಗ್ ರೆಡಿ ಮಾಡ್ದ. ಅವನು ಲಂಚ್ ಬ್ಯಾಗ್ ಕಟ್ಕೊಂಡ. ಅವನು ಕೂಡ ಅವನು ತಿಂತಾ ಇದ್ದ. ನಾನು ಹೋಗಿ ಅವ್ನ ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟೆ. ಅಲ್ಲೇ ಅವನ ಪಕ್ಕದಲ್ಲೇ ಕುಂತು ನಮ್ಮ ಮನೆಯವ್ರು ಕುಂತಿದ್ರು. ಅವ್ರ ಜೊತೆ ಹಂಗೆ ಮಾತಾಡ್ಕೊತ, ಅವ್ರಿಗೆ ಆರಾಮಿದ್ದಿದ್ದಿಲ್ಲ 2-3 ದಿನದಿಂದ, ಭಾಳ ಹುಷಾರಿದ್ದಿಲ್ಲ. ಹಂಗೆ ಅವ್ರಿಗೆ ಮಾತಾಡ್ಕೊತ ಕುಂತಿದ್ದೆ. ಯೂಟ್ಯೂಬ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ರಿಯಲಿ ಹೇಳ್ಬೇಕಂದ್ರೆ ಅವತ್ತೇ ನಾವು ಮುದ್ದು ಫ್ಯಾಮ್ಲಿ ಅಂತೇಳಿ ಕ್ರಿಯೇಟ್ ಮಾಡಿದ್ದು. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಸಬ್ಸ್ಕ್ರೈಬರ್ ಆಗಿರಿ, ಕಮೆಂಟ್ಸ್ ಮಾಡಿ.
ಪ್ಲೀಸ್ ಫ್ರೆಂಡ್ಸ್, ಬೆಳೆಸ್ತೀರಾ ಅಂದ್ಕೊಂಡಿದ್ದೀನಿ ನಾನು ನನ್ನನ್ನು. ಓಕೆ ಫ್ರೆಂಡ್ಸ್, ಬಾಯ್.